ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷರ ಅಧಿಕಾರ ಪದಗ್ರಹಣ ಸಮಾರಂಭ. ಮಸ್ಕಿ ತಾಲೂಕಿನ ಹಾಲಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಸಾಬಮ್ಮ ಗಂಡ ಗಂಗಪ್ಪ ರಾಮಲ್ದಿನ್ನಿ, ಉಪಾಧ್ಯಕ್ಷೆಯಾಗಿ ಬಸಮ್ಮ ಗಂಡ ಬಸವರಾಜ್ ಜಂಗಮರಹಳ್ಳಿ ಇವರಿಬ್ಬರ ಅಧಿಕಾರ ಪದಗ್ರಹಣ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ಶಾಸಕರು ಮತ್ತು ಖಾದಿ ಗ್ರಾಮೋದ್ಯೋಗ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಆರ್ ಬಸನಗೌಡ ತುರ್ವಿಹಾಳ ಭಾಗವಹಿಸಿ ನೂತನ ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷೆ ಶುಭಾಶಯ ಕೋರಿ, ಅಧಿಕಾರ ಇರುವಷ್ಟು ದಿನಗಳಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಲ್ಲಿ ಮುಖ್ಯವಾಗಿ ಕುಡಿಯುವ ನೀರಿಗೆ ಆದ್ಯತೆ ಕೊಟ್ಟು ಇನ್ನಿತರ ಅಭಿವೃದ್ಧಿ ಪೂರಕ ಕೆಲಸಗಳನ್ನ ಮಾಡಬೇಕು. ತಾವೆಲ್ಲರೂ ನಮ್ಮಿಂದ ಏನೇನೋ ಸಹಕಾರ ಬೇಕು, ಖಂಡಿತವಾಗಿ ಮಾಡಿಕೊಡುತ್ತೇನೆ. ಮೊದಲು ಎಲ್ಲ ಸದಸ್ಯರು ಒಟ್ಟಾಗಿ ಅಭಿವೃದ್ಧಿ ಕೆಲಸಕ್ಕೆ ಮಾನ್ಯತೆ ಕೊಡಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕೆಡಿಪಿ ಸದಸ್ಯ ಕರಿಯಪ್ಪ, ಪಿಡಿಒ ಎಂಸಿ ರೆಡ್ಡಿ, ಪಂಚಾಯತ್ ಮಟ್ಟದ ಪ್ರಮುಖರು, ಮುಖಂಡರು, ಸಿಬ್ಬಂದಿ ವರ್ಗ ಇನ್ನಿತರರು ಇದ್ದರು. ಪಂಚಾಯಿತಿಯ ಅಧಿಕಾರಿಗಳು ಅವರೆಲ್ಲರೂ ಕೂಡ ಒಂದು ಕಡೆ ಪಂಚಾಯಿತಿ ಅತಿ ಮಸ್ಕಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ಪಂಚಾಯತ್ ಅಂತ ನಾವು ಬಯಸ್ತೇವೆ. ಹಾಗಾಗಿ ಇದರಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಭಾಳಷ್ಟು ಇರೋದ್ರಿಂದ ತಾವೆಲ್ಲರೂ ಕೂಡ ಮುಗಿರ್ತಕ್ಕಂಥ 10 ತಿಂಗಳ ಅವಧಿಗೆ ಈ ಒಂದು ಬರ್ತಕ್ಕಂಥ ಸರ್ಕಾರದ ಅನುದಾನವನ್ನು ಸರಿಯಾದ ರೀತಿಯಲ್ಲಿ ಬಳಕೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಸರ್ವ ಸದಸ್ಯರು ಅಧ್ಯಕ್ಷರು ಪ್ರಯತ್ನವನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದರೆ ಇನ್ನೂ ಒಂದು 4 ತಿಂಗಳಲ್ಲಿ ಮಾತ್ರ ಇವತ್ತು ಅಧಿಕಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಾದ ನಂತರ ಇವತ್ತು ಮತ್ತೆ ಚುನಾವಣೆಗಳು ಯಥಾವತ್ತಾಗಿ ಇವತ್ತು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ತವೆ. ಎಲ್ಲವೂ ಕೂಡ ಅದರಲ್ಲಿ ಹೋಗ್ತಕ್ಕಂಥ 2 ತಿಂಗಳು ಅವರಿಗೆ ಹೋಗ್ತದೆ. ಉಳಿದಿರ್ತಕ್ಕಂಥ ಅವಧಿಗೆ ಇವತ್ತು ಮುಂದಿನ ಬಾರಿಗೆ ಮತ್ತೆ ಅವರೆಲ್ಲರೂ ಕೂಡ ಸದಸ್ಯರಾಗಿ ಬರಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಈಗಾಗಲೇ ಏನು 4 ವರ್ಷ ಮುಗಿಸಿದ್ವಿ, ಈ 1 ವರ್ಷದಲ್ಲಿ ಕೂಡ ಒಳ್ಳೆ ಜನರ ಪರವಾದ ಕೆಲಸವನ್ನು ಮಾಡಿ ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸ ಹಾಗೂ ಜನಪರ ಏನು ಜನರಿಗೆ ಅವಶ್ಯಕತೆ ಇರ್ತಕ್ಕಂಥ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಕೆಲಸ ಮಾಡಬೇಕನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸಿ, ಮತ್ತು ಉದ್ಯೋಗ ಖಾತ್ರಿ ಭವಿಷ್ಯ ಯೋಜನೆ ಪ್ರತಿಯೊಂದು ಮನೆಗಳಿಗೂ ಕೂಡ ಒಂದು ಉದ್ಯೋಗವನ್ನು ಕೊಡುವಂಥ ಒಂದು ಅವಕಾಶ ಇರ್ತದೆ. ಅಂಥ ಒಂದು ಕೆಲಸವನ್ನು ಪ್ರತಿಯೊಂದು ಭಾಗದಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡಿ. ಏನು ಸರ್ಕಾರದಿಂದ ಬರ್ತಕ್ಕಂಥದ್ದು ಭಾಳಷ್ಟು ಕಡಿಮೆ ಇದೆ. ಅನುದಾನ ಇವತ್ತು ಭಾಳಷ್ಟು ಗ್ರಾಮ ಪಂಚಾಯತಿಗಳಿಗೆ ಕಡಿಮೆ ಬರ್ತಾ ಇದೆ. ಇವತ್ತು ಆ ನಿಟ್ಟಿನಲ್ಲಿ ಉದ್ಯೋಗ ಖಾತ್ರಿಯನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಅಧಿಕಾರಿಗಳ ಜೊತೆ ತಾವೆಲ್ಲ ಚರ್ಚೆ ಮಾಡಿ ಈ ಉಳಿದಿರ್ತಕ್ಕಂಥ ಅವಧಿಯಲ್ಲಿ ನಾವು ಒಂದು ಹಳ್ಳಿಗಳಿಗೆ ಒಂದು ಕೆಲಸವನ್ನು ಮಾಡುವಂಥ ಕೆಲಸ ಈ ನಿಟ್ಟಿನಲ್ಲಿ ಇವತ್ತು ಜನರಿಗೆ ಇಡಲಿಕ್ಕೆ ಒಂದು ಇಲ್ಲಿ ಲಾಸ್ಟ್ ರಮೇಶ್ ಹಾಕುತ್ತಾಗಿ ఇక్కడ